ಗಮ್ಮಂತೈತೆ ಅಣ್ಣ. ಊಟನ ಚೆನ್ನಾಗಿ ಯಾರು ಬೇಕಾದರೂ ಮಾಡ್ತಾರೆ, ಆದರೆ ಪ್ರೀತಿಯಿಂದ ಕರೆದು ಬಡಿಸೋದೈತಲ್ಲ ಅದು ತುಂಬ ಇಂಪಾರ್ಟೆಂಟು. ಓಲಿ ರೈಸ್ ತಿಂದ್ರೆ ಪರವಾಗಿಲ್ಲ, ಪೀಸ್ ಎಲ್ಲ ತಿನ್ಕೊಬಿಡ್ರಿ. ಮೂಳೆನೂ ಬಿಟ್ಟಿಲ್ಲ, ಪೀಸ್ ಎಲ್ಲ ತಿನ್ಕೊಬಿಡ್ರಿ. ಅಂತಮ್ಮ ಇವತ್ತು ಸ್ಪೆಷಲ್ ಏನು? ನಮ್ಮಳ್ಳಿನೇ ಅಂದ, ನಮ್ಮಳ್ಳಿ ಅಡುಗೆ ಚಂದ ಬಾಗುರು ನಮ್ಮಳ್ಳಿಗೆ. ಮಕ್ಕಳ ಇವತ್ತು ಒಳ್ಳೆ ಬಿರಿಯಾನಿ ಮಾಡ್ತಾ ಇದೀವಿ, ಅದಕ್ಕೆ ನೀವು ಸಹಾಯ ಮಾಡಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀರಲ್ವಾ? ಇದೇ ಗ್ಯಾಪಲ್ಲಿ ನಿಮ್ಗೆ ಒಳ್ಳೆ ಪದ್ಯ ಹೇಳ್ಕೊಡ್ತೀನಿ. ಪದ್ಯ ನೀವು ಕೇಳಿಲ್ಲ ಅನ್ಕೋತೀನಿ, ನಮ್ಮ ಕಾಲದಲ್ಲಿ ಇತ್ತು, ಇದು ನಿಮ್ಮ ಕಾಲದಲ್ಲಿ ಇರ್ಲಿಲ್ಲ. ಈಗ ನಾನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಕಪ್ಪೆ ಕರ ಕರ ತುಪ್ಪ ಜಲಿ ಜಲಿ, ಮಾವಿನ ಓಟೆ ಮರದಲ್ಲಿ ಕೋಟೆ, ಹದ್ದಿನ ಕೈಲಿ ಸುದ್ದಿಯ ಕಳಿಸಿ, ಕಾಗೆಯ ಕೈಲಿ ಕಂಕಣ ಕಡಿಸಿ, ನಲ್ಲಿಯ ಕೈಲಿ ನಗಾರಿ ಹೊಡಿಸಿ, ಹನಿಯ ಮದುವೆ ಶನಿವಾರ, ಊಟಕ್ಕೆ ಬನ್ನಿ ಬುಧವಾರ. ಅಡುಗೆ ಎಣ್ಣೆ, ಪಲಾವ್ ಎಲೆ, ಕಲ್ಲುವ, ಕಸೂರಿ ಮೇಥಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಇವತ್ತು ನಮ್ಮಣ್ಣನೇ ಸ್ಪೆಷಲ್ ಆಗಿ ಬೆಳೆಸಿದೋ ನಾಟಿ ಕೋಳಿ. ಇಷ್ಟು ದಿನ ಯಾರಿಗೂ ಕೊಟ್ಟಿರಲಿಲ್ಲ, ನಮ್ಮ ಕನ್ನಡ ಪಾಕಶಾಲೆಗೆ ಅಂತಾನೆ ಕೊಟ್ಬಿಟ್ಟಿದ್ದೀನಿ. ಇವತ್ತು ಹೆಂಗಿದೆ, ಇವತ್ತು ಪಲಾವ್ ಮಾಡಿ ತಿಂತಾ ಇದ್ರಿ. ಇದ್ರದ್ನ ಬಾಯಿನಲ್ಲಿ ನೀರು ಹಂಗೆ ಹಂಗೆ ಜೊಲ್ಲು ಸುರಿಸ್ತಾ ಇರಬೇಕು. ಬನ್ನಿ ಹಾಕೊಳ್ಳೋಣ ಇವಾಗ ಮಾಂಸನ. ಕಲ್ಲುಪ್ಪು, ಅರಿಶಿನ ಪುಡಿ, ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ರುಬ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರುಬ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಮನೇಲೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಗರಂ ಮಸಾಲ, ಎಲ್ಲ ಮಸಾಲೆಗಳ್ನು ಹುರಿದು ಕುಟ್ಟಿ ಮನೇಲಿ ಪುಡಿ ಮಾಡ್ಕೊಂಡಿರೋದು ಹಾಕೊಳ್ಳಿ. ಯಾವ ಖಾರ ಪುಡಿ ಏನೂ ಬೇಡ, ಇದೊಂದು ಹಾಕ್ಕೊಂಡ್ರೆ ಸಾಕು. ಸೂಪರಾಗಿರ್ತದೆ ಪಲಾವು. ಜಾಕಾಯಿ, ಜಾಪತ್ರೆ, ಅನಾನಸುವ, ಏಲಕ್ಕಿ ಎಲ್ಲ ಹುರಿದು ಕುಟ್ಟಿ ಪುಡಿ ಮಾಡ್ಕೊಂಡಿರೋದು. ಕಾಳು ಮೆಣಸಿನ ಪುಡಿ, ನೀರು, ಅಕ್ಕಿ, ನಿಂಬೆಹಣ್ಣು, ತೆಗಿಯೋ ಟೈಮ್ ಆಯ್ತಲೇ. ನಿಧಾನ ಕಣ.
ತುಪ್ಪ, ಗಮ್ಮಂತೈತೆ ಅಣ್ಣ. ಒಂದು ಹೊಲ ಅರ್ಥ ಅದು ಎಷ್ಟೋ ಒಂದು ಯಾವುದೇ ಜಾಸ್ತಿ ಮಸಾಲೆ ಹಾಕಿಲ್ಲ. ಐತೆ ನಾಟಿ ಕೋಳಿ ಅಂದರೆ ನಾಟಿ ಕೋಳಿ ಬೇಯೋದು ಸ್ವಲ್ಪ ಕಷ್ಟ, ಬೆಂದ್ಮೇಲೆ ತುಂಬ ಇಷ್ಟ. ಅದ್ರ ರುಚಿನೇ ಬೇರೆ. ನೋಡ್ತಾ ಇರ್ಬೋದು ನಮ್ಮ ಹುಡುಗರೆಲ್ಲ ಹಂಗೆ ಬಿರಿಯಾನಿನ ಚಿತಾಲ್ ಪತಾಲ್ ಮಾಡ್ತಾ ಬಿದ್ದವ್ರೆ. ಹಾಂ, ನಮ್ದು ಹೋಗಿ ಹೆಣ್ಣು ಕೇಳ್ಬೇಕಾ, ಬ್ಯಾಟಿಂಗ್ ಮಾಸ್ಟ್ರು. ಸಖತ್ತಾಗಿ ಬಂದಿದೆ. ಈ ಥರ ಒಂದು ಈಸಿ ಪಲಾವು ಮನೇಲಿ ಮಾಡ್ಕೊಳ್ಳಿ. ನಾವು ಸ್ವಲ್ಪ ನಾಟಿ ಕೋಳಿಲಿ ಮಾಡಿರೋದಕ್ಕೆ ಸ್ವಲ್ಪ ಬೇಯಿಸೋದು ಕಷ್ಟ. ಬಾಯ್ಲರ್ ಕೋಳಿ ತಂದುಬಿಟ್ರೆ ಚಟ್ ಪಟ್ ಅಂತ ಮಾಡಿಬಿಟ್ಟು ಹಂಗೆ ಬ್ಯಾಟಿಂಗ್ ಸೂಪರಾಗಿ ಮಾಡ್ಬೋದು. ನಾಟಿ ಕೋಳಿ ಪಲಾವು ಸಖತ್ತಾಗಿದೆ, ಸೂಪರು. ಊಟನ ಚೆನ್ನಾಗಿ ಯಾರು ಬೇಕಾದರೂ ಮಾಡ್ತಾರೆ, ಆದರೆ ಪ್ರೀತಿಯಿಂದ ಕರೆದು ಬಡಿಸೋದೈತಲ್ಲ ಅದು ತುಂಬ ಇಂಪಾರ್ಟೆಂಟು. ನಾನು ಅಲ್ಲಿಂದ ಬಂದಿದ್ದಕ್ಕೂ ಈ ಬಿರಿಯಾನಿ ಟೇಸ್ಟ್ಗೂ ಮತ್ತು ಇವ್ರ ಪ್ರೀತಿಗೂ ಮಿಕ್ಸಾಗಿ ತುಂಬ ಅದ್ಭುತವಾಗಿ ಮೂಡ್ಬಂದೈತೆ. ಈ ಅನ್ನಕ್ಕೆ ಬೆಲೆ ಕಟ್ಬೋದು, ಆದರೆ ಇವ್ರ ಪ್ರೀತಿಯಿಂದ ಕರೆದು ಊಟ ಪ್ರೀತಿಯಿಂದ ಬಡಿಸ್ತಿರೋದಕ್ಕೆ ಅದಕ್ಕೆ ಬೆಲೆ ಕಟ್ಟಕ್ಕೈತದ. ಅದಕ್ಕೆ ನನಗೆ ಕನ್ನಡ ಪಾಕಶಾಲೆ ಅಂದರೆ ತುಂಬ ಇಷ್ಟ. ಎಲ್ಲೇ ಇದ್ರೂ ಕರೆದು, ನಾನು ಹಸುವಲ್ಲಿದ್ದಾಗೂ ಕೂಡ ಕರೆದು ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಯಾವುದೇ ಹಂತದಲ್ಲೂ ಕೂಡ ಜೊತೆಯಾಗಿರ್ತೀನಿ ಅಂತ ಈ ಮೂಲಕ ಮಾತು ಕೊಡ್ತಿದ್ದೀನಿ. ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ವಿಷ್ಣುವರ್ಧನ್ ಫಿಲಂ ನಾಗರ ಹಾವು ಸೂಪರ್ ನಾಟಿ ಕೋಳಿ ಪಲಾವು. ಬಾಯ್. ಯಾರಿಗದ ಅನ್ಸಿಲ್ಲ ಅದಾ ಚಿಕ್ಕ ಮಕ್ಕಳು ಅವ್ರಿಗೆ ಹಂಚ್ತೀವಿ. ಹಂಚ್ತೀರಾ? ಹೆಂಗವ್ರೆ ಸೀನು? ಓಲಿ ರೈಸ್ ತಿಂದ್ರೆ ಪರವಾಗಿಲ್ಲ, ಪೀಸ್ ಎಲ್ಲ ತಿನ್ಕೊಬಿಡ್ರಿ. ಮೂಳೆನೂ ಬಿಟ್ಟಿಲ್ಲ, ಪೀಸ್ ಎಲ್ಲ ತಿನ್ಕೊಬಿಡ್ರಿ. ಇಲ್ಲೆಲ್ಲ ಪೀಸು ಬಿಟ್ಟಿಲ್ಲ, ಹೆಂಗ್ ತಿಂತಾರೆ? ಇಷ್ಟು ಇದಕ್ಕೆ ಪೀಸ್ಗೆ ಒಂದೇ ಒಂದು ಮೂಳೆ ಅದಲ್ಲ, ಅಲ್ಲಿ ಕೆಳಗ್ ಬಿದ್ದದೆ. ಮೂಳೆ ತಿನ್ಕೊಬಿಟ್ನೆ ನೀನು. ಇಲ್ಲ ಹಾಕ್ಬಿಟ್ಟು ಎರಡ್ರಮ್ ನೀರು ಕುಡ್ದಿರೋದು. ಕಮಂಗಿನ ಯಾರು ಊಟ ಮಾಡು ಅಂತಾರೆ ಫ್ರೆಂಡ್ಸ್.